ಫ್ರೆಂಡ್ಸ್ ಎಲ್ಲರೂ ನಮಸ್ತೆ. ಸಖಿ ಸಮೃದ್ಧಿ ಅಚ್ಚು ಕನ್ನಡ ಬ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಆರೋಗ್ಯವಾಗಿದ್ದೀರಾ? ಇವತ್ತು ನೋಡಿ ಹೊಸದಾಗಿ ಯಾರ್ಯಾರೆಲ್ಲ ಟೈಲರ್ ಆಗ್ತಾಯಿದ್ದೀರಾ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ಇದು 44 ಸೈಜ್ ಬ್ಲೌಸು. ಇವ್ರು ತುಂಬ ದಪ್ಪ ಇದ್ದಾರೆ. ನನಗೆ ಇವ್ರು ಬಟ್ಟೆ ಕೊಟ್ಟಿರೋದು ಅಷ್ಟೇ. ಬ್ಲೌಸ್ ಪೀಸ್ನ ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ? 1.25 ಮೀಟ್ರ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೋಡಿ, ಈ ಥರ ಬ್ಲೌಸ್ ಪೀಸು ತುಂಬ ದೊಡ್ಡದಾಗಿ ಕೊಟ್ಟಾಗ ನಮಗೆ ಯಾವುದೇ ರೀತಿಯೂ ಕಷ್ಟ ಆಗೋದಿಲ್ಲ. ಒಂದು ಸ್ವಲ್ಪ ಜೈನ್ ಇಲ್ಲದೆ ಇರೋ ಥರ ನಾವು ಇದನ್ನು ತೊಗೊಬರ್ಬೋದು, ಯಾವನ್ನ ಸ್ಟಿಚ್ ಮಾಡ್ಬೋದು ಜೈಂಟ್ ಇಲ್ಲದೆ ಇರೋ ಥರ. ನೋಡಿ ಎಷ್ಟು ದೊಡ್ಡದಿದೆ ಅಂತ ಅಂದ್ಬಿಟ್ಟು. ಮತ್ತು ಇನ್ನೊಂದೇನು ಅಂತಂದರೆ ನಾವು ಲೈನಿಂಗು ಅಷ್ಟೇ ಕಮ್ಮಿ ತರಬಾರ್ದು. ಈ ಥರ 44 ಸೈಜು ಎಲ್ಲ ಬಂದಾಗ 1.25 1.30 ಈ ಥರ ತಂದುಬಿಡ್ಬೇಕು ಬಟ್ಟೆನ. ಇಲ್ಲಾಂದರೆ ಜೈಂಟ್ ಹಾಕ್ರೆ ಯಾಕೆಂದರೆ ಎಷ್ಟು ದುಡ್ಡು ಕೊಟ್ಟು ಹೊಲಿಸಿರ್ತಾರೆ, ಬಟ್ಟೆಗೆಲ್ಲ ಜೈಂಟ್ ಬಂದರೆ ಪಿಂಚ್ಕೊಂಡಂಗೆ ಆಗ್ಬಿಡುತ್ತೆ. ಆಲ್ರೆಡಿ ಅವರು ಬೇರೆ ಇರೋ ಥರ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದಾರೆ. ಬಟ್ಟೆ ಎಲ್ಲ ಚಿಕ್ಕದಿದ್ದಾಗ ಏನಾದರೂ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿ ಅವೆಲ್ಲ ಲೈನಿಂಗ್ಗಳಿಗೆ ಕರೆಕ್ಟಾಗಿ ಸಿಗಲಿಲ್ಲ ಅಂದರೆ ಯಾವ ಥರ ಆಗಿದೆ ಅಂತ ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಬಟ್ಟೆನೂ ಸ್ವಲ್ಪ ದೊಡ್ಡದಾಗಿರಬೇಕು, ಜೈಂಟ್ ಕೊಡೋಕೆ ಹೋಗಬಾರ್ದು, ಅವಾಗ ಚೆನ್ನಾಗಿ ಬರುತ್ತೆ. ಇವತ್ತು 44 ಸೈಜ್ ಬ್ಲೌಸು ನಾನು ಕಟಿಂಗ್ನ ಹೇಳ್ಕೊಂಡು ಕೊಡ್ತಾಯಿದ್ದೀನಿ. ನಿಮಗೆ ತುಂಬ ಯೂಸ್ಫುಲ್ ಆಗ್ಬೋದು. 44 ಸೈಜ್ ಕಟಿಂಗ್ ಬಂದಾಗ ನಾನು ಅಗಲ 44 ಸೈಜ್ಗೆ ನೋಡಿ 1/2 ಇಂಚು ಇಲ್ಲಿ ಒಂದು ಮಾರ್ಜಿನ್ಗೆ ಅಂತ ಅಂದ್ಬಿಟ್ಟು ಕೆಳಗಡೆ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು 1/2 ಇಂಚ್ಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಅವ್ರ ಬ್ಲೌಸ್ ಬಂದು ರೆಡಿ ಉದ್ದ 15 ಇಂಚಿದೆ. ಫಸ್ಟು ಉದ್ದ ಎಷ್ಟಿದೆ ಅಂತ ಬ್ಲೌಸಲ್ಲಿ ನೋಡ್ಕೊಂಡು 3 ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದು. 3 ಬ್ಲೌಸ್ಗೂ ಅಷ್ಟೇ ಅವರು ಬಟ್ಟೆ ಅದೇ ಥರನೇ ಕೊಟ್ಟಿದ್ದಾರೆ. ಚೂರು ಟೆನ್ಷನ್ನೇ ಇಲ್ದಂಗೆ ನಾನು ಕಟಿಂಗ್ ಮಾಡ್ಬೋದು. 2 ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಿ. ಇದು 3ನೇ ಬ್ಲೌಸು. ಇದು 44 ಸೈಜ್ ಅಲ್ವಾ ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಕೊಡ್ತಾಯಿದ್ದೀನಿ. 15 ಇಂಚ್ಗೊಂದ್ಸಲಿ ಒಂದು 15ವರೆಗೊಂದು ಈ ಥರ ಸ್ಟ್ರೈಟು ಮಾರ್ಕ್ ಹಾಕ್ಕೊಳ್ಳೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹಿಂದವರೆಗೂ ನೋಡಿ, ನಿಮಗೆ ತುಂಬ ಯೂಸ್ಫುಲ್ ಇರುತ್ತೆ ವಿಡಿಯೋ. ಮಧ್ಯದಲ್ಲಿ ಸ್ಕಿಪ್ ಮಾಡಿಬಿಟ್ರೆ ನಿಮ್ಗೆ ಏನೂ ಗೊತ್ತಾಗೋದಿಲ್ಲ. ಸ್ಲೀವು ಅಷ್ಟೇ ಒಬ್ಬರಲ್ಲಿ ದೊಡ್ಡದು ಚಿಕ್ಕದು ಬರುತ್ತೆ ಅಂತ ಹೇಳ್ತಾರೆ. ಕರೆಕ್ಟ್ ಮೆಜರ್ಮೆಂಟು ನಾನು ಬ್ಲೌಸ್ ಸ್ಲೀವ್ ಕಟ್ಟಿಂಗ್ನ ಹೇಳ್ಕೊಂಡು ಕೊಟ್ಟಿದ್ದೀನಿ. ನಾವು ಯಾವುದೇ ಬಾಡಿ ಮೆಜರ್ಮೆಂಟ್ ತೊಗೊಂಡ್ರು ಅದರಲ್ಲಿ 2 ಇಂಚು ಕಮ್ಮಿ ಮಾಡಿ ಕಚ್ಚನೂ ಸೇರಿಸಿ ನಾವು ತೊಗೊಂಡಿರ್ತೀವಿ. ಕಚ್ಚನೂ ಸೇರಿಸಿ ನಾನು ಹೇಳ್ತಾ ಇದ್ದೀನಿ. 2 ಇಂಚು ನಾವು ಕಮ್ಮಿ ಮಾಡ್ಕೊಂಡು ನಾವು ಬ್ಲೌಸ್ಗೆ ಸ್ಲೀವ್ಗೆ ಕಟ್ಟಿಂಗ್ಗೆ ನಾವು ಅಗಲ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಸ್ಲೀವ್ ದೊಡ್ಡದು ಬಾಡಿ ಚಿಕ್ಕದು ಯಾವುದೇ ರೀತಿ ಇದು ಬರೋದಿಲ್ಲ. ರೆಡಿ ಕರೆಕ್ಟಾಗಿ 15 ಇಂಚೇ ಇದೆ. ಕತ್ತಿನ ಅಗಲ ಇವ್ರಿಗೆ 2 ಇಂಚು. ಯಾಕೆಂದರೆ 44 ಆದ್ಮೇಲೆ ನೀವು 2 ಇಂಚ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತೀರಾ. ಇವರು ದಪ್ಪ ಇದ್ದಾರೆ. ಶೋಲ್ಡರ್ ಬಂದು 4 ಇಂಚ್ ಮಾಡ್ತಾ ಇದ್ದೀನಿ. ಇಲ್ಲಿ ಡೀಪ್ ತೆಗಿಬೇಕಷ್ಟೇ. ಇಲ್ಲೆಲ್ಲ ಅಗಲ ಬ್ರಾಡಾಗಿ ತೆಗೆದ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಅಷ್ಟು ಅವಶ್ಯಕತೆ ಇರೋದಿಲ್ಲ. ನೋಡಿ, ಇದೇ 6 ಇಂಚು ಇಲ್ಲೂ ತೊಗೊಳ್ಳೋಣ. ಅವ್ರಿಗೆ ನಾನು ಆಲ್ರೆಡಿ 2 ಬ್ಲೌಸ್ ಸ್ಟಿಚ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ನೋಡಿ ರೆಡಿ ಇದು ಕಂಕ್ಲು ಹಾರ್ಮೋನ್ ಶೇಪ್ಗೆ ಅಂತ 5 ಕಾಲಿಗೆ ನಾನು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಅದೇ 5 ಕಾಲು ಇಲ್ಲೂ ಬರೋ ಥರ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಬಾಕ್ಸ್ ಡ್ರಾ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿಂದ ಇಲ್ಲಿಗೆ ನಾನು ನಾರ್ಮಲಾಗಿ ಬೇರೆ ಬ್ಲೌಸ್ಗೆಲ್ಲ 1 ಇಂಚ್ ತೊಗೊಳ್ತೀನಿ. ಇದಕ್ಕೆ 1.25 ಇಂಚ್ ಮಾತ್ರ ತೊಗೊಳ್ತಾ ಇದ್ದೀನಿ, ಜಾಸ್ತಿ ತೊಗೊಳ್ತಾ ಇಲ್ಲ. ಮತ್ತು ಇವ್ರಿಗೆ ಇದು ಬಾಡಿ ಅಗಲ ಬಂದು 11 ಇಂಚ್ ಇದೆ. ಸರಿನಾ? 11 ಇಂಚ್ ಇದೆ. 11 ಇಂಚ್ಗೆ ಒಂದು ಮಾರ್ಕು, 2 ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ ನಾನು. ಇಷ್ಟ ಆಯಿತು. ಇವ್ರಿಗೆ ಬ್ಯಾಕ್ ಉದ್ದ ಬಂದು ರೆಡಿ ಉದ್ದ 8 ಇಂಚ್ ಇದೆ, ಅಂದರೆ 7.25 ಇದೆ ರೆಡಿ. 1/2 ಇಂಚು ಫ್ರಂಟ್ ಬೆಕಟಚ್ಗೆ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೀನಿ ನಾನು. ಇಲ್ಲಿಂದ ಇಲ್ಲಿಗೆ 3 ಇಂಚ್ಗೆ ಒಂದು ಲೈನ್ ಹೇಳ್ಕೊಡೋಣ. ಎಂಟು ಇಂಚಿಗೆ ಟಿಪ್ಪು, ಅಂದರೆ 7.25. ಇದನ್ನು ಒಂದು ಬಾಕ್ಸ್ ಡ್ರಾ ಮಾಡ್ಕೊಂಡು ಶೇಪ್ ಏನು ಬರುತ್ತೋ ಏಸ್ ಆಗಿದೆ ಇವಕ್ಕೆ, ಅದಕ್ಕೆ ಜಾಸ್ತಿ ಬ್ರಾಡಾಗಿ ಇಟ್ಟಿಲ್ಲ. ಇಷ್ಟ ಆಯಿತು. ಇವಾಗ ಹಾರ್ಮೋಲ್ ಶೇಪ್ಗೂ ಅಷ್ಟೇ ಈ ಥರ ಸ್ಕೇಲ್ ತೊಗೊಂಡು ಇದೇ ಆರ್ಮೋಲ್ ಏನಿದೆ ಇದನ್ನು ಮಾರ್ಕ್ ಹಾಕ್ಕೊಳ್ಳೋಣ.
ಇವರಿಗೆ ಸೊಂಟದ ಅಗಲ ಬಂದು 9 ಇಂಚಿದೆ. 4ನೇ ಒಂದು ಭಾಗ ಚೆಕ್ ಮಾಡೋಣ. ಮತ್ತು ಇವರಿಗೆ ಬ್ಯಾಕ್ ಡಾಟು ಅವ್ರ ಬ್ಲೌಸಲ್ಲಿ ಅವರು ಒಂದೊಂದು ಇಂಚ್ ಹಿಡ್ದಿದ್ದಾರೆ. ಅದರಿಂದ ಸ್ವಲ್ಪ ದಪ್ಪ ಬೇರೆ ಇದ್ದಾರಲ್ವ, ಇನ್ನೂ ದಪ್ಪ ಆಗಿಬಿಟ್ರೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿನೇ ಬಟ್ಟೆ ಬಿಡ್ತಾಯಿದ್ದೀನಿ. ನಮ್ಮ ಇಷ್ಟ, ಬಟ್ಟೆ ಕಮ್ಮಿ ಇದ್ದರೆ 1 ಇಂಚ್ ಬಿಡ್ಬೋದು, ಬಟ್ಟೆ ಜಾಸ್ತಿ ಕೊಟ್ಟಿದ್ದಾರಲ್ಲ ಅದರಿಂದ ನಾನು 2 ಇಂಚೇ ಬಿಡ್ತಾಯಿದ್ದೀನಿ. ಬ್ಯಾಕ್ ಡಾಟ್ಗೆ ಅಂತ ನಾವು ಯಾವಾಗಲೂ ನಾರ್ಮಲ್ 1 ಇಂಚ್ ಬಿಟ್ಕೊಳ್ತೀವಲ್ವ, ಇವ್ರ ಬ್ಲೌಸ್ಗೆ ನಾವು 1.5 ಇಂಚ್ ಬಿಟ್ಟಿದ್ದೀವಿ ಅಷ್ಟೇ. ಮತ್ತು ಇಲ್ಲಿಂದ ಇಲ್ಲಿಗೆ 4.5ಗೆ ಅದೇ 4.5 ಇಲ್ಗೂ. ಮತ್ತು ಇವ್ರ ಡೀಪು ಎಲ್ಲ ಕಮ್ಮಿ ಇದೆ, ಮತ್ತು ಬ್ಲೌಸ್ ಲೆಂತ್ ಇದೆ 15 ಇಂಚು. ಅದಕ್ಕೆ ನೋಡಿ ಇಲ್ಲಿ ಬ್ಯಾಕ್ ಡಾಟ್ಗೆ 5 ಇಂಚ್ಗೆ ಮಾರ್ಕ್ ಹಾಕ್ತಾಯಿದ್ದೀನಿ ನಾನು. 5 ಇಂಚ್ ಮಾರ್ಕ್ ಹಾಕ್ತಾಯಿದ್ದೀನಿ. ಇಲ್ಲಿ ಕ್ರಾಸಾಗಿ 1/4 ಇಂಚ್ಗೆ ಈ ಥರ ಶೇಪ್ಗೆ ಕಟ್ ಮಾಡೋಕ್ಕೆ ಮಾರ್ಕ್ ಹಾಕ್ಕೊಡಿ. ಇಲ್ಲೂ ಅಷ್ಟೇ ಶೋಲ್ಡರ್ ಡ್ರಾಪ್ ಆಗಬಾರ್ದು. ಈ ಥರ ನೆಕ್ ಕಡೆಯಿಂದ 1/4 ಇಂಚು ತೊಗೊಂಡು ಶೋಲ್ಡರ್ಗೆ ಸ್ಟ್ರೈಟ್ ಮಾರ್ಕ್ ಹಾಕ್ಕೋಬೇಕು. ಆರ್ಮೋಲ್ ಶೇಪು 9 ಇಂಚ್ ಬರಬೇಕು ನಮಗೆ. ನೋಡಿ ಈ ಥರ ಇಲ್ಲಿಂದ ಇಲ್ಲಿ ಟೇಪು 1/2 ಇಂಚು ಏನು ಮಾರ್ಜಿನ್ ಇದೆ ಫ್ರಂಟ್ ಬ್ಯಾಕ್ ಅಟ್ಯಾಚ್ಗೆ ಅಂತ ಅದನ್ನು ಬಿಟ್ಟು ಅಲ್ಲಿಂದ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. 9 ಇಂಚ್ ಇದೆಯಾ ಅಂತಂದ್ಬಿಟ್ಟು ನೋಡ್ಕೊಬಿಟ್ಟು ಅದೇನಾದರೂ ಕರೆಕ್ಟಾಗಿ 9 ಇಂಚ್ ಬರ್ತಿದೆ, ಸರಿನಾ? ನೋಡಿ ಕರೆಕ್ಟಾಗಿ 9 ಇಂಚ್ ಬರ್ತಾಯಿದೆ. ಇಲ್ಲಿಗೆ ಬ್ಯಾಕು ಆಲ್ರೆಡಿ ಎಲ್ಲ ಸರಿ ಹೋಯಿತು. ಇವಾಗ ಕಟ್ ಮಾಡಿಬಿಡ್ತೀನಿ. ಇದನ್ನು ಕಟ್ ಮಾಡಿದಾಯಿತು. ಬ್ಯಾಕ್ ಕಟ್ ಮಾಡಿದ್ಮೇಲೆ ಇಲ್ಲೊಂದು ಮ್ಯಾಚ್ ಹೊಡ್ಕೊಳ್ಳಿ. ಇಲ್ಲೆಲ್ಲ ನಾವು ಏನು 1/4 ಇಂಚು ಬಿಟ್ಟು ಮಾರ್ಕ್ ಹಾಕಿದ್ದೀವಿ ನೋಡಿ ಕ್ರಾಸಾಗೆ, ಇದನ್ನೆಲ್ಲ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿದ್ಮೇಲೆ ಟ್ರಿಮ್ ಮಾಡ್ಕೋಬೇಕಾಗುತ್ತೆ. ಇಲ್ಲೇ ಆಗಲಿ ಇಲ್ಲೇ ಆಗಲಿ. ಈಗ ಫ್ರಂಟ್ ಕಟ್ ಮಾಡೋಣ. ನೋಡಿ ಫ್ರಂಟ್ನ ಮಾರ್ಕ್ ಹಾಕೋಣ. ಇವಾಗ ಬ್ಯಾಕು ನಾನು ಏನು ತೊಗೊಂಡಿದ್ದೆ ಬ್ಯಾಕ್ನ ಇದ್ರ ಮೇಲೆ ಹಾಕೊಂಡಿದ್ದೀನಿ. ನಾನು ಹಾಕೋಬಿಟ್ಟು ಇದೆಲ್ಲ ಏನು ಮಾರ್ಕ್ ಇದೆ ಸುತ್ತಲೂ ಅದೇ ಥರನೇ ಮಾಡ್ಕೊಬಿಡಿ. ಇಷ್ಟು ಹಾಕ್ಕೊಬಿಟ್ಟು ಈ ಥರ ಮಾರ್ಕ್ ಹಾಕ್ಕೊಂಡು ಆವಾಗಲೇ ನಾವು 6 ಇಂಚಲ್ವ ತೊಗೊಂಡಿದ್ದು, ಅದೇ 6 ಇಂಚು ನೋಡಿ ಇಲ್ಲೂ ತೊಗೋಬೇಕು ಮತ್ತು ಇಲ್ಲೂ ತೊಗೋಬೇಕು. ಸೇಮ್ ಆವಾಗಲೇ ಯಾವ ಥರ ಹಾಕ್ಕೊಂಡು ಅದೇ ಥರನೇ ಇಲ್ಲಿಂದ ಇಲ್ಲಿಗೆ 5/4 ಇಂಚ್ಗೆ ತೊಗೊಂಡಿದ್ದೆ ನಾನು. ನನ್ನ ವೀಡಿಯೋಸ್ ನೋಡಿದರೆ ನಾನು ಲಾಸ್ಟ್ ವೀಡಿಯೋಗಳಲ್ಲೆಲ್ಲ ಮಾಮೂಲಿ ಇದು 44 ಒಳಗಡೆ ನಾನು ಸ್ವಲ್ಪ ಮೆಜರ್ಮೆಂಟ್ ಬೇರೆ ಥರ ತೊಗೊಳ್ತೀನಿ. 44 ಆದ್ರೂ ಸ್ವಲ್ಪ ಅವ್ರು ಹೆಂಗಾಗಿದ್ರೆ ಅಂದರೆ ನಾನು ತೊಗೊಳ್ತೀನಿ, ಅದೇ ಬೇರೆ ಥರ ಕಟ್ಟಿಂಗ್ ಮಾಡ್ತೀನಿ. ವಯಸ್ಸಾದವ್ರಿಗೆ ಅಂತ ಅಂದರೆ ಆವಾಗಲೇ ಬೇರೆ ಥರ ಕಟ್ಟಿಂಗ್ ಮಾಡ್ತೀನಿ. ಇದು ಡಿಫ್ರೆಂಟ್ ಬರುತ್ತೆ. ನಾರ್ಮಲ್ಲಿ ಹಿಂಗಾಗಿರೋರಿಗಾದರೆ 44 ಸೈಜ್ ಆದ್ರೂ ಈ ಮೆಜರ್ಮೆಂಟು ಚೇಂಜ್ ಇರುತ್ತೆ. ನಾನು ಅವಾಗ 1/2 ಇಂಚ್ ತೊಗೊಳ್ತೀನಿ ಫ್ರಂಟಲ್ಲಿ, ಬ್ಯಾಕಲ್ಲಿ 1 ಇಂಚ್ ತೊಗೊಳ್ತೀನಿ. ಮತ್ತು ಇಲ್ಲೂ 1/2 ಇಂಚ್ ತೊಗೊಳ್ತೀನಿ. ನೀವು ಬೇಕಾದ್ರೆ ಹೋಗಿ ಆ ವಿಡಿಯೋಗಳನ್ನ ನೋಡಿ ನಾನು ಅದೇ ಬೇರೆ ಥರ ಕಟ್ಟಿಂಗ್ ಮಾಡೋದು, ಇದೇ ಬೇರೆ ಥರ ಕಟ್ಟಿಂಗ್ ಮಾಡೋದು. ಇದೇನಿದೆ ಹಾರ್ಮೋನ್ ಶೇಪು ಈ ಥರ ತೊಗೊಂಡಿದ್ದೀನಿ. ಸರಿನಾ? ಇದು 1/2 ಇಂಚ್ಗೆ ಇವರಿಗೆ ಫ್ರಂಟ್ ನೆಕ್ಕು ಇಲ್ಲಿ 1/2 ಇಂಚು ಫ್ರಂಟ್ ಬ್ಯಾಕ್ ಅಟ್ಯಾಚ್ಗೆ ಅಂತ ಅಂದ್ಬಿಟ್ಟು ಲೈನ್ ಹೇಳ್ಕೊಳ್ಳೋಣ. ವಯಸ್ಸಾದವರು ಮತ್ತು ಸ್ವಲ್ಪ ಹೆಂಗಾಗಿರೋರು ಅಂದರೆ ಕಟ್ಟಿಂಗು ಡಿಫ್ರೆನ್ಸ್ ಬರುತ್ತೆ. 1/2 ಇಂಚು ಫ್ರಂಟ್ ಬ್ಯಾಕ್ ಅಟ್ಯಾಚ್ದು ಸೇರಿಸಿ 7 ಇಂಚ್ ತೊಗೊಂಡಿದ್ದೀನಿ. ಇವರಿಗೆ ಫ್ರಂಟ್ ನೆಕ್ ಬಂದು 6.5 ಇದೆ. 1/2 ಇಂಚು ನೋಡಿ ಇಲ್ಲಿ ಮಾಮೂಲಿ 2/4 ತೊಗೊಳ್ತೀನಿ, ಅಲ್ಲಿ 2 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿ 2.5 2/4 ತೊಗೊಳ್ತೀನಿ. ತೊಗೊಂಡು ಈ ಥರ ಬಾಕ್ಸ್ಗೆ ಹಾಕ್ಕೊಂಡು ಈ ಶೇಪು ಅಷ್ಟೇ ಈ ಥರ ತೊಗೊಳ್ತೀನಿ. ಈ ನೆಕ್ಕು ಅಷ್ಟೇ ಒಬ್ರೊಬ್ರು ಈ ಥರ ತೊಗೊಳ್ತಾರೆ, ಹಿಂಗೆ ತೊಗೊಳ್ತಾರೆ ಒಬ್ರೊಬ್ರು ಶೇಪ್ನ, ಸರಿನಾ? ನಾನು ರೌಂಡ್ ಶೇಪೇ ತೊಗೊಂಡಿರೋದು, ಸರಿನಾ? ಒಬ್ರೊಬ್ರು ಹಿಂಗೆ ತೊಗೊಳ್ತಾರೆ. ಇಲ್ಲಿ ಫುಲ್ಲು ಟೈಟಿಗೆ ಇದು ಮಾಡೋಂಗೆ ಇವ್ರಿಗೆ ಈ ಥರ ತೊಗೊಂಡಿದ್ದೀನಿ ನಾನು.
ಈ ಥರ ತೊಗೊಂಡು ಈ ಮಾಮೂಲಿ ಫ್ರಂಟ್ ಬೇಕ್ ಅಟ್ಯಾಚು ನೆಕ್ ಡ್ರಾಪ್ ಆಗಬಾರ್ದು ಅಂತ 1/4 ಇಂಚು ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ಈಗ ಫ್ರೆಂಡ್ಸು ಡಾಟು ಎಷ್ಟಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದ ಇಲ್ಲಿಗೆ ಇವ್ರದ್ದು 12.5 ಬರ್ತಿದೆ, 13 ಇಂಚ್ ಬರ್ತಿದೆ. 13 ಇಂಚ್ಗೆ 1 ಇಂಚನ್ನ ಆ್ಯಡ್ ಮಾಡಿ ನಾನು 14 ಇಂಚ್ ತೊಗೊಳ್ತೀನಿ ನಾನು, ಸರಿನಾ? 13 ಇಂಚು ಅದು ರೆಡಿ, 14 ಇಂಚು 1 ಇಂಚು 1/2 ಇಂಚು ಫ್ರಂಟ್ ಬೇಕ್ ಅಟ್ಯಾಚ್ ಮಾಡೋದಕ್ಕೆ, ಮತ್ತು 1/2 ಇಂಚು ಇಲ್ಲಿ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡ್ತೀವಲ್ವಾ ಅದರಿಂದ 14 ಇಂಚು. 14 ಇಂಚ್ಗೆ ಈ ಥರ ಒಂದು ಸ್ಟ್ರೈಟ್ ಲೈನ್ ಇಳ್ಕೊಬಿಡಿ. ಇಲ್ಲಿ ಸೈಡಿಂದ ಚೆಕ್ ಮಾಡಿ, ಫ್ರಂಟಲ್ಲಿ ಚೆಕ್ ಮಾಡಬೇಕು. ಸೈಡಲ್ಲಿ ಇಲ್ಲಿ ಹಾರ್ಮೋನ್ ಶೇಪ್ ಬರುತ್ತಲ್ಲ ಕಂಕ್ಳು ಭಾಗದಿಂದ ಕ್ರಾಸ್ ಪಟ್ಟಿ ಏನು ಅಟ್ಯಾಚ್ ಮಾಡಿದ್ದೀವಿ ನೋಡಿ, ಏನು ಕ್ರಾಸ್ ಪಟ್ಟಿ ಎಲ್ಲಿಗೆ ಬಂದಿದೆ ನೋಡ್ಕೊಳ್ಳಿ. ಎಷ್ಟು ಬರ್ತಿದೆ ಗೊತ್ತಾ? 6.5 ಬರ್ತಿದೆ. 6.5ಗೆ ನಾವು 1 ಇಂಚ್ ಮಾತ್ರ ಆ್ಯಡ್ ಮಾಡ್ಕೊಂಡು 7.5 ಮಾಡ್ಕೊಳ್ಳೋಣ. 7.5 3 ಡಾಟ್ಸ್ ಇದ್ದರೆ ಮಾತ್ರ ಇನ್ನೊಂದು 1/2 ಇಂಚು ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. 7.5 ಇದು 3 ಡಾಟ್ಸ್ ಬ್ಲೌಸು. 4ನೇ ಡಾಟ್ ಇಟ್ಟಾಗ ಅವಾಗ ಇನ್ನೂ ಒಂದು 1/2 ಇಂಚು ಇಲ್ಲಿ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ ನಾವು ಬಟ್ಟೆನ. ಬರೀ 3 ಡಾಟ್ ಇರೋದ್ರಿಂದ 6.5 ಬರ್ತಿದೆ, ನಾನು ಎಕ್ಸ್ಟ್ರಾ 1 ಇಂಚು ಅಂತ ನನಗೆ 7.5 ತೊಗೊಂಡಿದ್ದೀನಿ. 7.5 ತೊಗೊಂಡ ಇವಾಗ ಇಲ್ಲಿಂದ ಯಾವುದೇ ಬ್ಲೌಸ್ಗಾದ್ರೂ ಅಷ್ಟೇ ಈ ಮೆಜರ್ಮೆಂಟ್ ಏನು ಚೇಂಜ್ ಆಗಲ್ಲ. 2.5 ಅವ್ರಿಗೆ ಫ್ರಂಟ್ ಡಾಟು 2.5 ಇದೆ. ಅದಕ್ಕೆ ನೋಡಿ ಈ ಥರ ಫಸ್ಟು ಇಲ್ಲಿಂದ ಇಲ್ಲಿಗೆ 2.5 ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಮಾರ್ಕ್ ಹಾಕ್ಕೊಂಡು ಮಧ್ಯಕ್ಕೆ 2.5ನ ಸಮ ಮಾಡಿದಾಗ 1/4 ಬರುತ್ತೆ. 1/4 ಇಂಚ್ಗೆ ಮಧ್ಯಕ್ಕೆ ಒಂದು ಮಾರ್ಕು ಈ ಥರ ಹಾಕ್ಕೊಂಡು ಆವಾಗ ಇಲ್ಲಿಂದ ಇಲ್ಲಿಗೆ 3/4 ಬರುತ್ತೆ. ಅದೇ 3/4ಗೆ ಇಲ್ಲೂ ಒಂದು ಮಾರ್ಕ್ ಹಾಕ್ಕೊಂಡು ಈ ಡಾಟ್ನೂ ಅಷ್ಟೇ 2.5ನೇ ಮಡಗ್ತಾ ಇರೋದು ನಾನು. 2.5 ಮಡಗ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿ ಚೆಕ್ ಮಾಡ್ಕೊಂಡು 5.5ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. 5.5ಗೆ ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ 2/4ಗೆ 5.5ನ ನೋಡಿ ಈ ಥರ 5.5 ಇರುತ್ತಲ್ವ ಅದನ್ನು ಹಿಂಗೆ ಸಮ ಮಾಡಿದಾಗ ಎಷ್ಟು ಬರುತ್ತೆ? 2/4 ಬರುತ್ತೆ. ಅದರಲ್ಲಿ ಅರ್ಧ ಭಾಗ. ಅದೇ 2/4ಗೆ ಇಲ್ಲೂ ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿಂದನೂ ಅಷ್ಟೇ 2.5ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಮಾರ್ಕ್ ಹಾಕ್ಕೊಂಡು ಸ್ಕೇಲ್ನ ಈ ಥರ ಮಾಡ್ಕೊಳ್ಳಿ. ಇದನ್ನು ಅಷ್ಟೇ ಹಿಂಗೆ ಈ ಥರ ಮಾಡ್ಕೊಳ್ಳಿ. ಈ ಮಾರ್ಕು ಮತ್ತು ಇಲ್ಲಿ ಏನು ಅಂತಂದರೆ ಈ ಮಾರ್ಕ್ ಹಿಂಗೆ ಹಾಕಬೇಕು, ಇದೇ ಸ್ಟ್ರೈಟ್ ಬರಬೇಕು ಈ ಮಾರ್ಕ್ ಹಾಕೋಬೇಕಾದ್ರೆ, ಸರಿನಾ? ಮತ್ತು ಮೆಜರ್ಮೆಂಟ್ ಟೇಪ್ ತೊಗೊಂಡು ಈ ಡಾಟ್ ಏನಿದೆ ಮೇನ್ ಡಾಟು, ಈ ಡಾಟು ಇಲ್ಲಿಂದ ಇಲ್ಲಿಗೆ ಎಷ್ಟು ಇಂಚ್ ಬರ್ತಿದೆ? 2/4 ಮೇಲೆ ಒಂದು ಪಾಯಿಂಟ್ ಇದೆ. ಅದೇ 2/4 ಮೇಲೆ ಕಾಲು ಒಂದು ಪಾಯಿಂಟುಗೆ ಇಲ್ಲಿ ಮಾರ್ಕ್ ಹಾಕ್ಕೊಡ್ಬೇಕು. ಈ ಡಾಟ್ಸು ಕರೆಕ್ಟಾಗಿ ಬರಬೇಕು, ಒಂದೇ ಗ್ಯಾಪಲ್ಲಿ ಬರಬೇಕು. ಈ ಇಲ್ಲಿಂದ ಇಲ್ಲಿಗೆ ಲೆಂತು, ಇಲ್ಲಿಂದ ಇಲ್ಲಿಗೆ ಲೆಂತ್, ಸರಿನಾ? ಇಲ್ಲಿಂದ ಇಲ್ಲಿಗೆ ಒಂದೇ ಸಮ ಬರಬೇಕು. ಅದು ಬಂದಾದಮೇಲೆ ಇಲ್ಲಿ ಒಂದು 1/4 ಇಂಚು ಕೆಳಗಡೆಗೆ ಈ ಥರ ಸ್ಕೇಲ್ ಮಾಡ್ಕೊಬಿಟ್ಟು 1/4 ಇಂಚ್ ಕೆಳಗಡೆಗಾದಂಗೆ ಈ ಥರ ಮಾರ್ಕ್ ಹಾಕಿ. ಈ ಥರ ಮಾರ್ಕ್ ಹಾಕ್ಬಿಟ್ಟು ನಿಮ್ಗೆ ಈ ಸ್ಕೇಲ್ ಇದ್ದರೆ ಓಕೆ, ಸ್ಕೇಲ್ ಇಲ್ಲ ಅಂತ ಅಂದರೆ ಬೇರೆ ಏನು ಹಂಗೆ ಬೇಕಾದ್ರೂ ಮಾರ್ಕ್ ಹಾಕೋಬೋದು. ಇಲ್ಲಿಂದ ಹಿಂಗೆ ಶೇಪ್ ಕೊಡೋಣ, ಸರಿನಾ? ಈ ಥರ ಶೇಪ್ ಕೊಡೋಣ. ಆದಷ್ಟು ಇಲ್ಲಿ ಸ್ವಲ್ಪ ರೌಂಡ್ ಶೇಪ್ ಬರಲಿ, ಕಪ್ಸು ಚೆನ್ನಾಗಿ ಕೂರಬೇಕಲ್ವ. ಈ ಥರ ತೊಗೊಂಡು ಈ ಥರ ಶೇಪ್ ಇಲ್ಲಿ ಮಾರ್ಕ್ ಹಾಕ್ಬಿಟ್ಟು ಇವಾಗ ಏನಿದೆ ಇಲ್ಲಿ ಸ್ಕೇಲ್ ಮಾಡ್ಕೊಳ್ಳೋಣ. ಈ ಥರ ಶೇಪ್ ಹಾಕ್ಬಿಟ್ಟು ಇಲ್ಲೂ ಅಷ್ಟೇ ನಮಗೆ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತ ಅಂದರೆ ಇಲ್ಲೂ ಅಷ್ಟೇ ಈ ಥರ 1/4 ಇಂಚು ಈ ಏನು ಡಾಟ್ ಇದೆ ನೋಡಿ, ಈ ಡಾಟು ಇಲ್ಲಿಂದ ಇಲ್ಲಿ ನೆಕ್ ಕಡೆಯಿಂದ ಇಲ್ಲಿಗೆ ಕ್ರಾಸಾಗಿ ಹಿಂಗೆ 1/4 ಇಂಚು ಹಿಂಗೆ ಕ್ರಾಸಾಗಿ ಹಾಕೋಬೇಕು. ಆವಾಗ ಶೋಲ್ಡ್ರ್ ಡ್ರಾಪ್ ಆಗಲ್ಲ. ಇಲ್ಲೂ ಹಿಡಿಬೇಕು, ಅಲ್ಲೂ ಹಿಡಿಬೇಕು. ಇವಾಗ ಇಷ್ಟು ಫ್ರಂಟು ಆಯ್ತಲ್ವಾ? ಇವಾಗ ಕ್ರಾಸ್ ಪಟ್ಟಿಗೆ ನಾವು ಮಾರ್ಕ್ ಹಾಕ್ಕೊಳ್ಳೋಣ.
ಕ್ರಾಸ್ ಪಟ್ಟಿಗೆ ಇಲ್ಲೇ ತೊಗೊಳ್ತೀನಿ ನಾನು, ಇಲ್ಲೇ ತೊಗೊಳ್ತೀನಿ. ಇಲ್ಲಿಂದ ಇಲ್ಲಿಗೆ 4ವರೆಗೆ ಒಂದು ಮಾರ್ಕ್ ಹಾಕ್ಕೊಳ್ತೀನಿ. ಅದೇ 4ವರೆಗೆ ಇಲ್ಲೂ ಮಾರ್ಕ್ ಹಾಕ್ಕೊಳ್ತೀನಿ. ಹಾಕ್ಕೊಬಿಟ್ಟು ಸ್ಟ್ರೈಟ್ ಲೈನು ಹೇಳ್ಕೊಳೋಣ. ಆಮೇಲೆ ಈ ಕಡೆ 3ವರೆಗೆ ಒಂದು, ಇಲ್ಲಿಂದ ಇಲ್ಲಿಗೆ. ಇವಾಗ ಇಲ್ಲಿಂದ ಏನು ತೊಗೊಂಡೋ ನೋಡಿ 3/4 ಬರುತ್ತೆ ಇಲ್ಲಿಗೆ. ಇಲ್ಲಿಂದ ಇಲ್ಲಿಗೆ 3/4, ಇಲ್ಲಿಂದ 2ವರೆ, ಇಲ್ಲಿಂದ ಇಲ್ಲಿಗೆ 2ವರೆ, ಇಲ್ಲಿಂದ ಇಲ್ಲಿಗೆ 1/4, 2 ಸೇರಿದ್ರೆ ಅಂದರೆ ಎಷ್ಟಾಯಿತು? 3/4 ಆಯಿತು. ಅದೇ 3/4ನ ಇಲ್ಲೂ ಅಷ್ಟೇ 3/4, ಅದೇ ಸ್ಟ್ರೈಟು ಇಲ್ಲಿ 3/4ಗೆ ಇದು ಮಾಡ್ಕೊಳ್ಳೋಣ. ಮಾರ್ಕ್ ಹಾಕ್ಕೊಂಡು ಇದು ಅಷ್ಟೇ 3/4 ಬರ್ತಿದೆ. 3/4ಗೆ ಇಲ್ಲಿ ಸ್ಟ್ರೈಟ್ ಲೈನ್ ಹೇಳ್ಕೊಳ್ಳೋಣ. ಆಯಿತಾ? ಸ್ಟ್ರೈಟ್ ಹೇಳ್ಕೊಂಡು ಈ ಥರ ಸ್ಕೇಲ್ ಇರುತ್ತಲ್ವ, ಇದಾದರೂ ತೊಗೊಳ್ಳಿ, ಇಲ್ಲ ಹಂಗೆ ಬರೋಂಗಿದೆ ಹಂಗೆ ಆದರೂ ಹಾಕಿ ಈ ಥರ ಶೇಪ್ ತೊಗೊಳ್ಳೋಣ. ಕ್ರಾಸ್ ಪಟ್ಟಿ ಇಷ್ಟೇ. ಇದೊಂದು ಸ್ವಲ್ಪ ಇಲ್ಲಿ ಈ ಸ್ವಲ್ಪ ಶೇಪು ಡೌನ್ ಬರಲಿ, ಸಮುಕ್ಕಿರೋದು ಬೇಡ. ಸಮುಕ್ಕಿದ್ರೆ ಕ್ರಾಸ್ ಪಟ್ಟಿ ಚೆನ್ನಾಗಿ ಕೊಡೋದಿಲ್ಲ. ಇಷ್ಟು ಆಯಿತು. ಇದನ್ನ ಕಟ್ ಮಾಡ್ಕೊಳ್ಳೋಣ. ಇದನ್ನು ಕಟ್ ಮಾಡ್ಕೊಳ್ತೀನಿ. ಈಗ ಕಟಿಂಗ್ ಮಾಡಬೇಕಾದ್ರೆ ಇದನ್ನು ಮಾತ್ರ ಈಗ ಮಾಡ್ಕೊಳಲ್ಲ. ಇಲ್ಲಿ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಏನಿದೆ ಅದನ್ನು ಈಗ ಮಾಡಲ್ಲ ನಾನು, ಇದನ್ನು ಮಾತ್ರ ಮಾಡ್ಕೊಳ್ತೀನಿ. ಸರಿನಾ? ಕಟಿಂಗ್ ಮಾಡ್ಕೊಳ್ತೀನಿ ಫ್ರಂಟು, ಆಮೇಲೆ ಸ್ಲೀವ್ ಕಟ್ ಮಾಡಿದೆ. ಬ್ಯಾಕಲ್ಲಿ ಸೈಡ್ಗೆ ನಾವು ಸೈಡಲ್ಲಿ ಈ ಥರ 2 ಇಂಚ್ ಬಿಟ್ಟು ಮಾರ್ಕ್ ಹಾಕಿದ್ವಲ್ಲ, ಫ್ರಂಟಲ್ಲೂ ಅಷ್ಟೇ ಸುಮ್ಮನೆ ಹಂಗೊಂದು ಇರಲಿ 2 ಇಂಚ್ಗೆ ಈ ಥರ ಸ್ಟ್ರೈಟ್ ಲೈನ್ ಇರ್ತದೆ. ಕ್ರಾಸ್ ಪಟ್ಟಿ ಇಲ್ಲಿಗೆ ಕಟ್ ಮಾಡಿದ್ದೀನಿ ನಾನು. ಕಟಿಂಗ್ ಮಾಡ್ಕೊಬೇಕಾದ್ರೆ ಹುಷಾರಾಗೆ ನೋಡ್ಕೊಂಡು ಮಾಡ್ಕೊಳ್ಳಿ. ಇಷ್ಟ ಆಯಿತು. ಇಷ್ಟ ಆದಮೇಲೆ ಇಲ್ಲೊಂದು ಮ್ಯಾಚು, ಇಲ್ಲೊಂದು ಮ್ಯಾಚು, ಇಲ್ಲೊಂದು ಮ್ಯಾಚು, ಇಲ್ಲೊಂದು ಮ್ಯಾಚು, ಇಷ್ಟು ಹೊಡ್ಕೊಳ್ಳಿ. ಇವಾಗ ನೋಡಿ ಸ್ಲೀವ್ ಕಟ್ ಮಾಡ್ತೀನಿ. ಸ್ಲೀವ್ ಇದು 10 ಇಂಚ್ ಬರಬೇಕು. ನನಗೆ ಕಮ್ಮಿ ಇತ್ತು ಬಟ್ಟೆ ಲೆಂತು. ನಾನು ಇಲ್ಲಿ ಜೈಂಟ್ ಕೊಡೋಕ್ಕೆ ಹೋಗೋದಿಲ್ಲ, ಕಂಕ್ಲಲ್ಲಿ ಬರೋ ಥರ ಬಾಟಮಲ್ಲಿ ಬರೋ ಥರ ಜೈಂಟ್ ಮಾಡ್ತೀನಿ. ನೋಡಿ 2 ಇಂಚು ಬಟ್ಟೆನ ಕಟ್ ಮಾಡ್ಕೊಂಡು 2.5 ಇಂಚು ಇಲ್ಲಿ ಜೈಂಟ್ ಹಾಕಿ ಈ ಥರ ಕಿನಾರಿ ಹಾಕಿದ್ದೀನಿ. ಇವಾಗ ಕಟ್ ಮಾಡ್ಕೊಳ್ತೀನಿ. ನೀವು ಅಷ್ಟೇ ಆದಷ್ಟು ಆ ಥರ ನೋಡ್ಕೊಳ್ಳಿ ಈ ಥರ ಸ್ಲೀವ್ನ ಕಟ್ ಮಾಡೋದಕ್ಕೆ. ಅವಾಗ ಅವ್ರಿಗೆ ಹೊಲಿಗೆ ಬಿಚ್ಕೋಬೇಕಾದ್ರೂ ಏನೂ ಕನ್ಫ್ಯೂಸ್ ಆಗೋದಿಲ್ಲ. ಇದು ಸ್ಲೀವು 9.25 ಬರ್ತಿದೆ ಲೆಂತು. ಕಚ್ಚಿಗೆ ಅಂತ 1/2 ಇಂಚು ಮಾರ್ಜ್ ಸ್ಟಿಚಿಂಗ್ಗೆ ಅಂತ ಬಿಟ್ಟಿದ್ದೀನಿ. ನೋಡಿ 9.25ಗೆ ಒಂದು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು 9.25 ಏನು ಅಂತ ಅಂದರೆ ಇವಾಗ ಬ್ಲೌಸು ನಮ್ಮ ಇದು 44 ಸೈಜು ಕಚ್ಚನ್ನು ಸೇರಿಸಿ ನಾನು ಇಷ್ಟು 13 ಇಂಚ್ ತೊಗೊಂಡಿದ್ದೆ. ಇವಾಗ ನಾನು ಏನು ಲೆಂತ್ ತೊಗೊಂಡಿದ್ನೋ 13 ಇಂಚು, ಇವಾಗ ಬಾಡಿ ಈ ಮೆಜರ್ಮೆಂಟಲ್ಲಿ 13 ಇಂಚ್ ಬಂದಿತ್ತಲ್ಲ, ಅದರಲ್ಲಿ 2 ಇಂಚು ಮೈನಸ್ ಮಾಡ್ಕೊಂಡು 11 ಇಂಚು ಬರಬೇಕು. ನೋಡಿ ಸ್ಲೀವಿನ ಅಗಲ 11 ಇಂಚು. ಈ ಥರ ಕಟ್ ಮಾಡಿಕೊಂಡ್ರೆ ನಮ್ಗೆ ಯಾವುದೇ ರೀತಿ ಕನ್ಫ್ಯೂಸ್ ಆಗೋದಿಲ್ಲ. ಮತ್ತು ಇದು ಸ್ಲೀವ್ ಅಟ್ಯಾಚ್ಗೆ ಅಂತ ಅಂದ್ಬಿಟ್ಟು 1/2 ಇಂಚ್ಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಸ್ಲೀವ್ ಲೆಂತು 9. ನಾವು ಮಾರ್ಜಿನು ಸೇರಿಸಿ ಯಾವ ಮೆಜರ್ಮೆಂಟ್ ತೊಗೊಂಡಿರ್ತೀವೋ ಮಾರ್ಜಿನು ಸೇರಿಸಿ ತೊಗೊಂಡಿರ್ತೀವಲ್ವ ಮೆಜರ್ಮೆಂಟು, ಅದರಲ್ಲಿ 2 ಇಂಚು ಮೈನಸ್ ಮಾಡ್ಕೊಂಡು ನಾವು ತೊಗೋಬೇಕಾಗತ್ತೆ. ನೋಡಿ ಇಲ್ಲಿಂದ ಇಲ್ಲಿಗೆ 1 ಇಂಚ್ಗೆ 1 ಮಾರ್ಕು, ಮತ್ತು ಇನ್ನೊಂದು ಇಂಚ್ಗೆ 1 ಮಾರ್ಕು, 1 ಇಂಚ್ಗೊಂದು 2 ಇಂಚ್ಗೊಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇದು ಎಕ್ಸ್ಟ್ರಾ ಬಟ್ಟೆ. ಸ್ಲೀವ್ ಲೆಂತ್ ಬಂದು 9.25 ಇದೆ. ಮಾರ್ಜಿನು ಎಲ್ಲ ಸೇರಿಸಿ ನಾನು 10.25 ಬಂದಿದೆ. 1 ಇಂಚು ಜಾಸ್ತಿ ಅಲ್ವಾ, ಅದಕ್ಕೆ ನೋಡಿ ಈ ಥರ ಸ್ಲೀವ್ ಹಾಕ್ಕೊಂಡು ಇಲ್ಲಿ ಬಾಟಮಲ್ಲಿ ಇದನ್ನು ಕರೆಕ್ಟಾಗಿ ಮಾಡ್ಕೋಬೇಕು. ಆರ್ಮೋಲ್ ಏನು ಶೇಪ್ ಬರ್ತೈತೆ ಅದಕ್ಕೊಂದು ಮಾರ್ಕ್ ಹಾಕ್ಕೊಳ್ಳಿ. ಅದರಿಂದ 1/2 ಇಂಚು ಮೇಲ್ಗಡೆಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ಸ್ಲೀವ್ ಕಟ್ಟಿಂಗ್ ತುಂಬಾ ಈಸಿ ಇದೆ. ಯಾವುದೇ ರೀತಿ ಕನ್ಫ್ಯೂಸ್ ಮಾಡ್ಕೋಬೇಡಿ ನೀವು. ನೋಡಿ ಇಲ್ಲಿಂದ ಇಲ್ಲಿಗೆ 3 ಇಂಚು, ಅಲ್ಲೂ ಅದನ್ನು ಚೆಕ್ ಮಾಡಿದಾಗ 3 ಇಂಚೇ ಬರೋದು. ನೋಡಿ 3 ಇಂಚ್ಗೆ ಇಲ್ಲೊಂದು ಮಾರ್ಕು, ಇಲ್ಲೊಂದು ಮಾರ್ಕು, ಈ ಥರ ಮಾರ್ಕ್ ಹಾಕ್ಕೊಂಡು
ಇಲ್ಲಿಂದ ಇಲ್ಲಿಗೆ ಆರ್ಮೋಲ್ ಶೇಪ್ ನಮಗೆ ಆವಾಗಲೇ 10 ಇಂಚ್ 9 ಇಂಚ್ ಬಂದಿತ್ತು. 9 ಇಂಚ್ ಅಂದರೆ ಸ್ಲೀವ್ಗೆ ಮಾರ್ಜಿನ್ ಏನು ಬಿಟ್ಟಿದ್ದೀವೋ ಅದನ್ನು ಬಿಟ್ಬಿಟ್ಟು ಕೆಳಗಡೆ ಏನು ರೆಡಿ ಇದೆ ನೋಡಿ ಅಲ್ಲಿಂದ 9 ಇಂಚ್ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಬಿಟ್ಟು ಈ ಸ್ಲೀವ್ ಲೆಂತ್ ಅಗಲ ಏನು ಬಂದಿದೆ ನೋಡಿ ಅದಕ್ಕೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಹಂಗಾದರೂ ಹಾಕ್ಕೋಬೋದು. ಸ್ಲೀವ್ ಹಿಡಿದ್ಬಿಟ್ಟು ಇಲ್ಲ ಮೆಜರ್ಮೆಂಟಲ್ಲಿ ಟೇಪಲ್ಲಿ ಚೆಕ್ ಮಾಡಿಬಿಟ್ಟು 6.25 ಬರ್ತಿದೆ, 6.25 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಮಾರ್ಕ್ ಹಾಕ್ಕೊಂಡು ಇವಾಗ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನು ಎಳ್ಕೊಬಿಟ್ಟು 2 ಇಂಚ್ ಮಾರ್ಜಿನ್ ನಾನು ಎಕ್ಸ್ಟ್ರಾ ಬಿಡ್ತಾ ಇದ್ದೀನಿ. ಬೇಕು ಅಂದರೆ ಹೊಲಿಗೆ ಬಿಚ್ಕೊಳ್ಳಿ. ಯಾಕೆ ಅಂತಂದರೆ ಅವರು ತುಂಬಾ ಜಾಸ್ತಿ ಫ್ಯಾಬ್ರಿಕ್ ಕೊಟ್ಟಿದ್ದಾರೆ, 1.5 ಮೀಟ್ರು ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ಬಟ್ಟೆ ಬಿಡಬೇಕು. ದಪ್ಪ ಏನಾದರೂ ಆದರೆ ಅವ್ರಿಗೆ ಹೊಲಿಗೆ ಬಿಚ್ಕೋಬೋದಲ್ವಾ. ನೋಡಿ ಈ ಥರ ಹಾಕ್ಕೊಬಿಟ್ಟು ಇಷ್ಟೇ ಸ್ಲೀವ್. ಇದೊಂದು ಸ್ವಲ್ಪ 1/4 ಇಂಚ್ ಮಾತ್ರ, ಒಂದು 1/4 ಇಂಚ್ ಈ ಥರ ಬರಲಿ. ಈ ಶೇಪಿಂದ ಇಲ್ಲಿಂದ ಸ್ಟಾರ್ಟ್ ಮಾಡಿ 1/4 ಇಂಚ್ ಇಲ್ಲಿ ಒಳಗಡೆ ತೊಗೊಂಡು ಮತ್ತು ಇಲ್ಲಿ ಏನು ಮಾರ್ಕ್ ಇದೆ ನೋಡಿ ಅದಕ್ಕೆ ಜಾಯಿಂಟ್ ಮಾಡಬೇಕು. ಆ ಥರ ಮಾಡ್ಕೊಳ್ಳಿ. ಆ ಥರ ಮಾಡ್ಕೊಂಡು ಈ ಥರ ಸ್ಕೇಲ್ ಇದೆಯಲ್ಲ ಸ್ಕೇಲು ನೋಡಿ 1 ಇಂಚು 2 ಇಂಚ್ ಏನಿದೆ ಮಧ್ಯದಲ್ಲಿ ಬರಬೇಕು. ಇಲ್ಲೂ ಒಂದಾರ ಮಾರ್ಕ್ ಕಾಣಬೇಕು. ಆ ಥರ ಮಾಡ್ಕೊಂಡು ನೋಡಿ ಹಿಂಗೆ ಸ್ಲೀವ್ದು ಮೆಜರ್ಮೆಂಟು ಕಟ್ ಮಾಡೋದು. ಮತ್ತು ಇನ್ನೊಂದು ಸ್ವಲ್ಪ ಕೆಳಗಡೆ ಮಾಡ್ಕೋಬೇಕು. ಈ ಸ್ಕೇಲ್ನ ಸ್ವಲ್ಪ ಮುಂದಕ್ಕೆ ಎಳ್ಕೋಬೇಕು. ಈ ಕಡೆ ನನ್ನ ಕಡೆಗೆ ಎಳ್ಕೊಂಡು 1 ಇಂಚ್ದು ಏನು ಮಾರ್ಕ್ ಹಾಕಿದ್ದು ನೋಡಿ ಮೆಜರ್ಮೆಂಟ್ ಟೇಪ್ ಇಟ್ಟು ನೋಡಿದಾಗ 1/2 ಇಂಚು ಡಿಫ್ರೆನ್ಸ್ ಇರಬೇಕಷ್ಟೇ, ಜಾಸ್ತಿ ಇರಬಾರ್ದು. ಆ ಥರ ಮಾಡ್ಕೊಳ್ಳಿ. ಇಷ್ಟೇ ಸ್ಲೀವ್ ಕಟ್ಟಿಂಗು. ಹೇಳಿದ ಅರ್ಥ ಆಯಿತಾ? ಬಾಡಿ ಮೆಜರ್ಮೆಂಟಲ್ಲಿ ನಾನು ಈ ಥರ ಫ್ರಂಟು ಬ್ಯಾಕು ಚೆಕ್ ಮಾಡಿದಾಗ ಈ ಥರ 13 ಇಂಚ್ ತೊಗೊಂಡಿದೆ ಕಚ್ಚನ್ನು ಸೇರಿಸಿ. ಅದರಲ್ಲಿ -2 ಇಂಚು ಮಾಡಿದಾಗ 11 ಇಂಚ್ ಆಗಿದೆ. ಆ 11 ಇಂಚ್ ನಾನು ಸ್ಲೀವ್ಗೆ ತೊಗೊಂಡಿರೋದು. ಯಾವುದೇ ಮೆಜರ್ಮೆಂಟ್ ಆಗಿರಲಿ ಸರಿನಾ. ಈ ಥರನೇ ನೀವು 2 ಇಂಚು ಮೈನಸ್ ಮಾಡಿಕೊಂಡೆ ನೀವು ಸ್ಲೀವ್ ಕಟ್ಟಿಂಗ್ ಮಾಡ್ಕೊಳ್ಳಿ. ಬೇರೆ ಏನು ಸ್ಲೀವ್ದು ಕಷ್ಟನೇ ಇಲ್ಲ, ಆರಾಮಾಗಿ ಕಟ್ ಮಾಡ್ಕೋಬೋದು. ಈ ಥರ ಮಾಡ್ಕೊಂಡು ಇಲ್ಲೊಂದು ಮ್ಯಾಚ್ ಹೊಡ್ಕೊಬಿಡಿ, ಇಲ್ಲೊಂದು ಮ್ಯಾಚ್ ಹೊಡ್ಕೊಳ್ಳಿ. ಮತ್ತು ಸ್ಲೀವ್ನ ಅಗಲ ಮಾಡಿಬಿಟ್ಟು ಸೆಕೆಂಡ್ ಶೇಪ್ ಏನಿದೆ ಅದು ಸ್ಲೀವ್ ಕಟ್ ಮಾಡಿದಾಗ ಈ ಥರ ಲೀಫ್ ಶೇಪ್ ಥರನೇ ಬರಬೇಕು. ಅವಾಗ ನಮಗೆ ಪರ್ಫೆಕ್ಟು. ಇವಾಗ ನೋಡಿ, ಇವಾಗ ಸ್ಲೀವ್ ಇದು ಕಟ್ಟಾಯಿತು. ಇದು ಫ್ರಂಟು ಮತ್ತು ಇದು ಬ್ಯಾಕ್ ಆಯ್ತಲ್ವಾ. ಮತ್ತು ನೋಡಿ ಇದು ಕ್ರಾಸ್ ಪಟ್ಟಿ. ಇದರಲ್ಲೇ ನಿಮ್ಮದು ಸೇಮ್ ಫ್ಯಾಬ್ರಿಕ್ ಬಟ್ಟೆ ಇತ್ತು ಅಂತಂದರೆ ಇನ್ನೂ 2 ಪಟ್ಟಿ ಇದರಲ್ಲೇ ಕಟ್ ಮಾಡ್ಕೊಳ್ಳಿ ಕ್ರಾಸ್ ಪಟ್ಟಿನ. ಇಲ್ಲ ಅಂತಂದರೆ ಬೇರೆ ಕಲರ್ದು ನೀವು ಹಾಕ್ಕೊಳ್ಳಿ. ಅಂದರೆ ಟಾಪ್ ಸೈಡು ಕಾಣಬಾರ್ದು, ಒಳಗಡೆಗೆ ಹೋಗಬೇಕು. 3 ಪೀಸ್ ಅಲ್ವಾ ಬರೋದು, ಒಳಗಡೆಗೆ ಹೋಗ್ಬೇಕು. ಆ ಥರ ನೋಡಿ. ಇದು ಬಟನ್ ಪಟ್ಟಿ, ಕಾಜಾ ಪಟ್ಟಿಗೆ ಇದರಲ್ಲಿ ಡಿವೈಡ್ ಮಾಡ್ಕೊಳ್ತೀನಿ. ಬಟನ್ ಪಟ್ಟಿಗೆ ಇಷ್ಟು ಮಾಡ್ಕೊಳ್ಳಿ. ಬ್ಲೌಸ್ ಕಟ್ಟಿಂಗು ಆಲ್ರೆಡಿ ರೆಡಿ ಆಯಿತು. ಇದು ಹೇಳಿದ್ನಲ್ಲ ಕಾಜಾ ಪಟ್ಟಿಗೆ, ಇದು ಬಟನ್ ಪಟ್ಟಿಗೆ. ಇದರಲ್ಲಿ ಬ್ಯಾಕ್ ಎಷ್ಟಿದೆ ಲೆಂತು, ಆ ಲೆಂತ್ ನೋಡ್ಕೊಂಡು 1.5 ಇಂಚು ಇಲ್ಲ 2 ಇಂಚು ಪಟ್ಟಿನ ಕಟ್ ಮಾಡ್ಕೊಂಡು ನಾವು ಬ್ಯಾಕ್ ಪಟ್ಟಿ ಅಟ್ಯಾಚ್ ಮಾಡೋಕ್ಕೆ ಕೊಡಬೇಕು. ಇಷ್ಟು ನಮಗೆ ಬೇಕಾಗಿರೋದು ಬ್ಲೌಸ್ ಕಟ್ಟಿಂಗಲ್ಲಿ. ಈ ಥರ ರೆಡಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.